ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನೆ ದೇವ್ರದ್ದು ಡೇ 1 ಕಾರ್ಯಕ್ರಮ ಕೂಡ ಇದೆ. ಸೊ ನಾವು ಅಲ್ಲಿ ದೇವಸ್ಥಾನ ಹತ್ರ ಇವತ್ತು ಹೋಗಿಲ್ಲ. ಸೊ ಇವತ್ತು ಮನೇಲೇ ಎಲ್ಲ ಇದು ಮಾಡ್ಕೊತಾ ಇದ್ದೀವಿ. ನಾಳೆ ನಾಡಿದ್ದು ನಮ್ಮದು ಮೇನ್ ಜಾತ್ರೆದು ಪೂಜೆ ಇರುತ್ತೆ. ಸೊ ಇವತ್ತು ಬಂದ್ಬಿಟ್ಟು ಜಸ್ಟ್ ಕೂಟ ಅಂತ ಮಾಡ್ತಾರೆ ಅಷ್ಟೇ. ಎಲ್ಲರೂ ಒಟ್ಟಿಗೆ ಸೇರೋದನ್ನ ಇವತ್ತು ಮಾಡ್ತಾರೆ. ಇನ್ನು 2 days ಹಬ್ಬ ಅಂದರೆ ಜಾತ್ರೆ ಇರುತ್ತೆ ದೊಡ್ಡದಾಗಿ. ಸೊ ನಾನು ತುಂಬಾ ದಿನ 11 ವರ್ಷದಿಂದ ವೇಟ್ ಮಾಡ್ತಾರ ಜಾತ್ರೆ. ಸೊ ಫೈನಲಿ ಇವಾಗ ಬಂದಿದೆ. ಇವತ್ತು ಒಂದು ಸ್ಪೆಷಲ್ ಡೇ ಕೂಡ ಹೌದು, ಅದು ನನ್ನ ಬರ್ತ್ಡೇ. ಸೊ ಇವತ್ತು ನಮ್ಮ ಮನೆ ದೇವ್ರದ್ದು ಅಂದ್ರೆ ಮೊದಲನೇ ಪೂಜೆ ಇವತ್ತು ನಡೆಯುತ್ತೆ. ಸೊ ಅದೇ ದಿನ ನನ್ನ ಬರ್ತ್ಡೇನೂ ಕೂಡ ಬಂದಿದೆ. ಸೊ ಹಾಗಾಗಿ ಚಿಕ್ಕದಾಗಿ ನೈಟ್ ಸೆಲೆಬ್ರೇಷನ್ ಕೂಡ ಮಾಡಿದ್ರು, ಅದೇ ನನಗೆ ಸರ್ಪ್ರೈಸ್ ಆಗಿ. ಸೊ ಅದನ್ನು ಕೂಡ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಸೊ ಇದೇ ವಿಡಿಯೋ ಜೊತೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಬೋದು. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನಿವತ್ತು ನಾಳೆ ಬಂದ್ಬಿಟ್ಟು ನಾವು ಆರತಿನ ಮಾಡಬೇಕು, ಒಂದು ತಂಬಿಟ್ಟು ಆರತಿನ. ಸೊ ತಂಬಿಟ್ಟು ಆರತಿ ಮಾಡೋದಕ್ಕೆ ನಾನಿವಾಗ ಅಕ್ಕಿನ ನೆನೆಸ್ಬೇಕು. ಅಕ್ಕಿನ ಬಂದು ತವ್ರ ಮನೆ ಕಡೆಯಿಂದ ಏನು ಕೊಟ್ಟಿರ್ತಾರೆ ಅದೇ ಅಕ್ಕಿಯಲ್ಲೇನೆ ಮಡ್ಲು ತುಂಬಿರ್ತಾರಲ್ಲ, ಸೊ ಆ ಅಕ್ಕಿಯಲ್ಲೇನೆ ತಂಬಿಟ್ಟು ಮಾಡಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಅಮ್ಮ ನಮಗೆ ಅಕ್ಕಿನ ಬೆಳೆದಿರೋ ಅಕ್ಕಿನ ಎವ್ರಿ ಇಯರ್ ಕೊಡ್ತಾ ಇರ್ತಾರೆ ಕಾಲೇಜಂಗೆ. ಸೊ ಆ ಅಕ್ಕಿನ ಇವಾಗ ತಂಬಿಟ್ಟು ಮಾಡೋದಕ್ಕೆ ನೆನ್ಸೋದಕ್ಕೆ ಇಡಬೇಕು. ಸೊ ನಾವು 4 ತಂಬಿಟ್ಟು ಮಾಡ್ತೀನಿ ನಾನು. ಸೊ ಮನೆ ದೇವರಿಗೆ 2, ಹಾಗೇನೆ ಮುನೇಶ್ವರಂಗೆ 2 ಅಂತ 4 ಮಾಡಬೇಕು. ಸೊ ಹಾಗಾಗಿ ಇವಾಗ ಅಕ್ಕಿನ ನೆನೆಯೋದಕ್ಕೆ ಇಡೋಣ. ಈಗ ಅಕ್ಕಿನ ನೆನೆಯೋದಕ್ಕೆ ಇಟ್ಟರೆ ನಾಳೆ ಬೆಳಗ್ಗೆ ಸೋರ್ ಹಾಕ್ಬಿಟ್ಟು ಸೇಮ್ ಕಜಾಯಿ ಹಿಟ್ಟು ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರನೇ ಮಾಡೋದು. ಸೊ ಇದನ್ನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಲಾಸ್ಟ್ ಇಯರ್ ಬಂದ್ಬಿಟ್ಟು ಇದನ್ನೆಲ್ಲ ನಮ್ಮ ಅತ್ತೆನೇ ಮಾಡಿದ್ರು. ಸೊ ತಂಬಿಟ್ಟು ಮಾಡೋದಕ್ಕೆ ಇವತ್ತು ಮನೇನ ನೆನೆಸಿದ್ರೆ ನಾಳೆ ಬೆಳಗ್ಗೆ ಸೋರಾಕಿ ಸೊ ಮಿಲ್ ಮಾಡಿಸ್ಬೋದು. ಹಾಗಾಗಿ ಇವತ್ತು ಸೊ ಅಕ್ಕಿನ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ತಂಬಿಟ್ಟು ಆರತಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕೆಂದರೆ ಇಷ್ಟು ತಂಬಿಟ್ಟು ಆರತಿ ಮಾಡಿದಾಗೆಲ್ಲ ನಮ್ಮ ರಿಲೇಟಿವ್ ಯಾರಾದರೂ ನಂಗೆ ಮಾಡಿಕೊಟ್ಟಿರೋರು, ಇಲ್ಲಾಂದರೆ ನಾನು ಲಾಸ್ಟ್ ದೇವರಾದಾಗ ನಮ್ಮ ಅತ್ತೆ ಮಾಡಿದ್ರು. ಸೊ ಈ ಸಲ ನಾನು ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಒಂದಷ್ಟು ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ನೋಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಮಾಡಬೇಕಾದ್ರೂ ಯಾವಾಗಲೂ ನೋಡ್ಕೊಂಡಿಲ್ಲ ಮಾಡೋದನ್ನು ಕೂಡ. ಹಾಗಾಗಿ ಒಂದಷ್ಟು ಯೂಟ್ಯೂಬಲ್ಲಂತೂ ತುಂಬಾ ವೀಡಿಯೋಸ್ ಇದೆ ತಂಬಿಟ್ಟು ಮಾಡೋದು ಹೇಗೆ ಅನ್ನೋದನ್ನ ಹಾಕ್ಬಿಟ್ರೆ ಒಂದಷ್ಟು ವೀಡಿಯೋಸ್ ಬರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಥರ ಮಾಡ್ಬೋದು, ಪ್ರೊಸೀಜರೆಲ್ಲ ಯಾವ ಥರ ಇದೆ ಅಂತ. ಸೊ ಅದಕ್ಕೆ ಮೇಯ್ನ್ ಇವಾಗ ಅಕ್ಕಿನ ನೆನೆಯೋದಕ್ಕೆ ಇಡೋಣ. ಸೊ ನಾನಿಲ್ಲಿ 2 ತಂಬಿಟ್ಟು ಮಾಡೋದಕ್ಕೆ, ಸೊ 4 ತಂಬಿಟ್ಟು ಮಾಡೋದಕ್ಕೆ ಚಿಕ್ಕ ಲೋಟದು 4 ಲೋಟ ಅಕ್ಕಿನ ಹಾಕೊಂಡಿದ್ದೀನಿ. ಸೊ ಇವಾಗ ಇದು ಫುಲ್ಲು ನೆನಿಲಿ, ನಾಳೆ ಬೆಳಗ್ಗೆವರೆಗೂ ಚೆನ್ನಾಗಿ ನೆನಿಲಿ. ನಾಳೆ ಬೆಳಗ್ಗೆ ಅಕ್ಕಿ ಸೋರ್ ಹಾಕ್ಬಿಟ್ಟು ಸೊ ಅದನ್ನು ಮಿಲ್ ಮಾಡಿಕೊಡ್ತಾರೆ. ಕಜಾಯಿದ ಹಿಟ್ಟು ಥರನೇ ಮಿಲ್ ಮಾಡಿಸ್ಕೋಬೇಕು. ಬಟ್ ಕಜಾಯಿದ ಹಿಟ್ಟೆಲ್ಲ ಸಾಫ್ಟ್ ಆಗಿರುತ್ತೆ, ಇದು ಬಂದ್ಬಿಟ್ಟು ಸ್ವಲ್ಪ ರಫಾಗೆ ಇರುತ್ತೆ. ಸೊ ಹಾಗೇನೆ ನಾನು ನೋಡ್ಕೊಂಡಿರೋ ವಿಡಿಯೋದಲ್ಲಿ ಇರೋದು. ಇನ್ನು ನಾನು ಈ ವರ್ಷ ಬರ್ತಡೇಗೆ ಸೊ ಹೊಸ ಡ್ರೆಸ್ಗಳೇನು ತೊಗೊಳಕ್ಕೆ ಹೋಗಿಲ್ಲ. ಏನಕ್ಕೆ ಅಂದರೆ ನನ್ನ ಫುಲ್ಲು ಫೋಕಸ್ ಎಲ್ಲ ಬಂದ್ಬಿಟ್ಟು ಮನೆ ದೇವರು ಅಲ್ಲಿ ರೆಡಿಯಾಗಿ ಅಲ್ಲಿಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡಿಕೊಂಡೆ. ಹಾಗಾಗಿ ಬರ್ತಡೇಗೆ ನಾನು ಹೊಸ ಡ್ರೆಸ್ಗಳನ್ನ ತೊಗೊಳೋದಕ್ಕೆ ಹೋಗಲಿಲ್ಲ. ಮತ್ತು ಇವಾಗ ನನಗೆ ಡ್ರೆಸ್ ಮೇಲೂ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ಏಕೆಂದರೆ ಇವಾಗ ವೆಯ್ಟ್ ಲಾಸ್ ಆಗ್ತಾ ಇರೋದ್ರಿಂದ. ಸೊ ಇವಾಗ ಅಷ್ಟು ನಾನು ಯಾವ ಹಳೆ ಡ್ರೆಸ್ಗಳು ಏನಿದ್ವೋ ಅದೇ ಆಲ್ಮೋಸ್ಟ್ ಆಗ್ತಾ ಇದ್ದಾವೆ. ಒಂದೊಂದು ದಿನ ಹಾಕೊಂಡು ಈ ಡ್ರೆಸ್ಗಳೆಲ್ಲ ಒಂದೊಂದು ದಿನ ಹಾಕೊಂಡು ಇಟ್ಟಿದ್ದಾವೆ. ಸೊ ಇವಾಗೆಲ್ಲ ಅದೇ ಆಗ್ತಾ ಇದೆ. ಹಾಗಾಗಿ ಅದನ್ನೇ ಒಂದು ಚೂಸ್ ಮಾಡ್ಕೊಂಡು ಹಾಕೊಂಡೆ ಇವತ್ತು. ಸೊ ಇವತ್ತಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಯಾವುದೇ ಹೊಸ ಡ್ರೆಸ್ ತೊಗೊಂಡಿಲ್ಲ. ಸೊ ನಾಳೆ ನಾಡಿದ್ದು ಹೊಸ ಡ್ರೆಸ್ ತೊಗೊಂಡಿದ್ದೀನಿ, ಯಾವ ಥರ ಹೊಲ್ಸ್ಕೊಂಡಿದ್ದೀನಿ ಎಲ್ಲ ತೋರಿಸ್ತೀನಿ. ಹಾಗೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಲ್ವ, ಸೊ ಅದು ಕೂಡ ಬಂದಿದೆ. ಸೊ ಚೆನ್ನಾಗಿ ಹೊಲ್ದಿದ್ದಾರೆ. ಬಟ್ ಒಂದಷ್ಟು ಮಿಸ್ಟೇಕ್ಗಳನ್ನ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ಇವ್ರಿಗೆ ಕೊಟ್ಟಿದ್ದು. ಚೆನ್ನಾಗಿ ಹೊಲಿತಾರೆ ಅಂತ ಕೊಟ್ಟಿದ್ದಿದೆ. ಒಂದಷ್ಟು ಫೀಡ್ಬ್ಯಾಕ್ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಬಟ್ ಏನು ಮಾಡಿದ್ದಾರೆ ಅಂದರೆ ತುಂಬ ಕಾಸ್ಟ್ಲಿ ಆ್ಯಕ್ಚುಲಿ ಬ್ಲೌಸಿಗೆ
ನಾ ಈ ವರ್ಕಿಗೆ ನಾನು ಪೇ ಮಾಡಿರೋ ತುಂಬ ಜಾಸ್ತಿನೇ ಪೇ ಮಾಡಿದ್ದೆ. ಸೊ ಇಲ್ಲಿ ವರ್ಕ್ ಹಾಕಿಲ್ಲ. ಸೊ ಸ್ಲೀವ್ಸಿಗೆ ಇಲ್ಲಿ ಬರಬೇಕು ಅಂತ ಹೇಳಿದೆ. ಸ್ಲೀವ್ಸಿಗೆ ಇಲ್ಲ ಮೇಡಮ್ ಬಾರ್ಡ್ರೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟಕ್ಕೇನೆ ಇಟ್ಬಿಟ್ಟು ಕೊಟ್ಟಿದ್ರು. ನಾನು ನೆನ್ನೆ ನೈಟೇ ಹೋಗ್ಬಿಟ್ಟು ತೊಗೊಬಂದೆ. ಫಿಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲ್ಲ, ಓಕೆ. ಬಟ್ ನನಗೇನಂದರೆ ನಾನು ವರ್ಕಿಗೆ ಪೇ ಮಾಡಿದ್ದಕ್ಕೆ ಇದು ವರ್ತಲ್ಲ ಅಂತ ಅನ್ನಿಸ್ತು. ಬಟ್ ನಾಳೆ ಹಾಕ್ಕೊಂಡಾಗ ಹೆಂಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಲೂಸ್ ಇದೆ, ಹಾಗಾಗಿ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಒಂದೊಂದು ಟಕ್ ಹಿಡಿಸ್ಕೊಂಬರ್ಬೇಕು. ಫುಲ್ಲು ಸ್ಲೀವ್ಸ್ ಎಲ್ಲ ಲೂಸ್ ಇದೆ, ಹಾಗೆಯೇ ಇಲ್ಲೆಲ್ಲ ಸ್ವಲ್ಪ ಲೂಸ್ ಇದೆ. ಒಂದೊಂದು ಟಕ್ ಹಿಡಿಸ್ಕೊಂಬರ್ಬೇಕು. ವರ್ಕು ಕೂಡ ನಾನು ಹೇಳಿದ ಅಲ್ಲಿ ತೋರಿಸಿ ಥರ ಏನು ಬಂದಿಲ್ಲ. ಸೊ ಇದೊಂದು ಬೇಜಾರಾಯಿತು. ಬಟ್ ಇದು ಪೇ ಮಾಡಿದ್ದಕ್ಕೆ ವರ್ತಲ್ಲ ಅನ್ನಿಸ್ತು. ತುಂಬ ಇಷ್ಟಪಟ್ಟು ಈ ಸೀರೆನ ತೊಗೊಂಡಿದ್ದೆ, ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿಸ್ಬೇಕು ಅಂತ. ಬಟ್ ಟೈಮು ನನಗೆ ಅಷ್ಟೊಂದು ನಾನು ತೊಗೊಂಡಿದ್ದು ಚೂಸ್ ಮಾಡಿದಾಗ ಟೈಮು ಕೂಡ ಜಾಸ್ತಿ ಇರಲಿಲ್ಲ. ಬಟ್ ಇವ್ರು ಹೊಲ್ಕೊಡ್ತೀನಿ ಅಂದರೆ ಹೊಲ್ಕೊಟ್ರು ಆ ವರ್ಕೆಲ್ಲ ಜಸ್ಟ್ ಇಲ್ಲಿ ಮಾತ್ರ ಇಟ್ಟಿದ್ದಾರೆ. ಸೊ ಇವಾಗ ಬ್ಯಾಕ್ ಡಿಸೈನ್ ಏನಿದೆ ಇದಕ್ಕೆ ಮಾಡಿಟ್ಟಿದ್ದಾರೆ, ಮತ್ತು ಫ್ರಂಟ್ ಒಂದು ಲೈನಿಗೆ ಅಷ್ಟೇ ಇಟ್ಟಿದ್ದಾರೆ. ಮುಂದೆ ಈ ಸ್ಲೀವ್ಸಿಗೆ ಇರಬೇಕಾಯ್ತು, ಮತ್ತು ಈ ಚಿಕ್ಕ ಬುಟ್ಟ ಸ್ಲೀವ್ಸ್ ಎಲ್ಲ ಒಂದೊಂದು ಕಡೆ ಬರಲಿ ಅಂತ ಹೇಳಿದೆ, ಅದನ್ನು ಕೂಡ ಆ್ಯಡ್ ಮಾಡಿಲ್ಲ. ಟೋಟಲಿ ಬ್ಲೌಸ್ದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ ನನಗೆ. ಇನ್ನು ನಾಳೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನಾವು ಮನೆಯಿಂದನೇ ಹೋಗೋದ್ರಿಂದ ಸೊ ಪ್ಯಾಕಿಂಗ್ ಏನು ಮಾಡ್ಕೊಳ್ಳಲ್ಲ, ಯಾಕೆಂದರೆ 2 ಡೇಸು ಕೂಡ ನಾವು ಮನೆಯಿಂದನೇ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಕಾರಣ ಅಲ್ಲಿ ಹೋಗಿ ಅಂತೂ ಸ್ಟೇ ಮಾಡೋಕ್ಕಾಗಲ್ಲ, ಇವ್ರನ್ನೆಲ್ಲ ಇಟ್ಕೊಂಡು. ಹಾಗಾಗಿ ಇಲ್ಲಿಂದನೇ ನಾಳೆ ಹೋಗಿ ನಾಳೆ ಬೆಳಗ್ಗೆ ಫುಲ್ಲು ಗ್ರ್ಯಾಂಡ್ ಪೂಜೆ ಎಲ್ಲ ಇರುತ್ತೆ. ಸೊ ನಾಳೆ ನಾವು ಬೆಳಗ್ಗೆ ಹೋಗಿ ನಾಳೆ ನೈಟ್ವರೆಗೂ ಇದ್ಬಿಟ್ಟು ಮನೆಗೆ ವಾಪಸ್ ಬರ್ತೀವಿ. ಮತ್ತೆ ನಮಗೆ ದೀಪ ಇರೋದು ಸೋಮವಾರ. ಸೊ ಮಂಡೇ ಮತ್ತೆ ನಾವು ಬೆಳಗ್ಗೆನೇ ಹೋಗಿ ದೀಪ ತೊಗೊತೀವಿ. ಮಂಡೇ ಮಧ್ಯಾಹ್ನ ತನಕ ಇರೋದು ಅಷ್ಟೇ. ಮೇನ್ ಪೂಜೆ ಇರೋದು ಮಂಡೇ ನಾವು ದೀಪ ತೊಗೊಳೋದು ತಲೆ ಮೇಲೆ. ಸೊ ಹೇಗಿರುತ್ತೆ ಏನಲ್ಲದೆಲ್ಲ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ರೆಗ್ಯುಲರಾಗಿ ಹಾಕ್ತಾ ಇರ್ತೀನಿ, ಎಲ್ಲೂ ವಿಡಿಯೋಗಳನ್ನ ಸ್ಕಿಪ್ ಮಾಡಬೇಡಿ, ನೋಡ್ತಾರೆ, ನಿಮಗೆ ಗೊತ್ತಾಗುತ್ತೆ ಹೇಗೆ ನಡೆಯುತ್ತೆ ನಮ್ಮ ಮನೆ ದೇವ್ರ ಜಾತ್ರೆ ಅಂತ. ಆಲ್ರೆಡಿ ವಿಶ್ ಮಾಡಿದೆ, ಬಟ್ ಸ್ಟಿಲ್ ವಿಶ್ ಮಾಡಲ್ಲ ಬೈಲಿ ಏನೋ ಗಿಫ್ಟ್ ತಂದಿದ್ದೀನಿ. ಏನು ಆಚೆ ಹೋಗಿದ್ದು ಯಾವಾಗ ಹೋಗಿದ್ದೆ? ಒಳಗಡೆ ಮನೆಯಲ್ಲ ಇದ್ದಲ್ಲ, ನಂಗೇನು ಗೊತ್ತು. ನೀನು ಆಚೆನೇ ಹೋಗಿರೋದು ನಾನು ನೋಡಿಲ್ಲ. ಹೋಗಿತ್ತು ಅವಾಗಲೇ? ಹೌದಾ? ಬಾಸು ಫುಲ್ಲು ಎನರ್ಜಿ ಬಂದ್ಬಿಡ್ತು ಬಾಸಿಗೆ ಕೇಕ್ ಮಾಡಿದ ತಕ್ಷಣ. ಇದು ಮ್ಯಾಕ್ಸ್ ಬಾಕ್ಸ್ ತಗೊಂಬರ್ತೀನಿ. ಪಪ್ಪ ಮ್ಯಾಚ್ ಬಾಕ್ಸ್ ಎಲ್ಲ ಇತ್ತು ಅಡುಗೆ ಮನೇಲಿ, ತಗೋಪ್ಪ ಪಪ್ಪ. ನೈಸ್, ಚೆನ್ನಾಗಿದೆ. ಹಾರ್ಟ್ನೇ ಮಜ್ಜು ಮಾಡಿಬಿಟ್ಟಿದಾರಲ್ಲ ನೀವು, ಹಾರ್ಟ್ನ ಮಜ್ಜು ಮಾಡಿಬಿಟ್ಟಿದ್ರು. ಯಾಕಂದ್ರೆ ಬಸ್ ಅಕ್ಕನೇ ಬಸ್ ಹೋಗು. ಪಾಸ್ ಕೊಟ್ಟಿಲ್ಲ. ಹೌದಾ? ಯಾವ್ದು ಬೇಕು? ಹ್ಯಾಪಿ ಬರ್ಡೇ ನೀನು ಮಾಡಿಲ್ವಲ್ಲ, ನಿಂಗೆ ಕೊಡಲ್ಲ. ಅದೇನೋ ಇದೇ ಮಾಡಿಲ್ಲ. ಅವನಿಗೆ ಚಾಕ್ಲೇಟ್ ಮಾಡಿದ. ಫ್ಯಾನ್ ಆಫ್ ಮಾಡು ಪಾಪ. ಅದು ನಾನು ಬ್ಲೋ ಮಾಡೋದು ಬೇಡ, ಅದೇ ಬ್ಲೋ ಆಗ್ತಿದ್ದೆ. ವಿಶ್ ಮಾಡಿ ಎಲ್ರು. ಹ್ಯಾಪಿ ಬರ್ಡೇ ಟು ಮಾಮಿ, ಹ್ಯಾಪಿ ಬರ್ಡೇ ಟು ಮಾಮಿ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಮಾಮಿ. May God bless you dear, may God bless you dear, may God bless you your friends. Happy birthday to mommy. ಅದೇ ನನ್ನ ಮೊಬೈಲಲ್ಲಿ ಹಂಗೆ ಒಂದಾಗಿ
ಚೆನ್ನಾಗಿ ನೀಟಾಗಿ ಕಾಣಿಸ್ಬೇಕಾಗ್ತದೆ. ಹೆಸರು ಬಾಸು ವಿಶ್ ಮಾಡಿಲ್ಲ, ಬಾಸುಗಿಲ್ಲ ಅಲ್ಲ ಬಾಸು, ನಾ ಕೊಡಲ್ಲ, ನೀನೇನು ವಿಶ್ ಮಾಡಿದೆ ಇವಾಗ. ಕಟ್ಟಿಟ್ಕೋ. ಹ್ಯಾಪಿ ಬರ್ಡೇ ಮಮ್ಮಿ ಹೇಳು. ಹ್ಯಾಪಿ ಬರ್ಡೇ ಟು ಬಾಸ್ ಅಂತ ಹ್ಯಾಪಿ ಬರ್ಡೇ ಮಮ್ಮಿ ಹೇಳಪ್ಪ ಬಾಸು. ಹಾಂ ಮಮ್ಮಿ ಸ್ವಲ್ಪ ತಿನ್ಸು, ಒಂದು ಸ್ವಲ್ಪ ತಿನ್ಸು. ಒಂಥರ ಫೋರ್ಸ್ಫುಲ್ ಆಗಿ ತಿನ್ನಿಸ್ಕೊಳ್ಳೋದು ನಾನೇ ಇರಬೇಕು. ತಗೋ. ನಿಂಗೆ ಬೇಕೇನು ಬಸಿ? ಇಡೀ ಸ್ವಲ್ಪ ಹೋಗಿ ಬಾಸು ಅದ್ರ ಚಾಕ್ಲೇಟ್ ಮೇಲೆ. ಬಾಷು ಹ್ಯಾಪಿ ಬರ್ಡೇ ಮಮ್ಮಿ. ನೀನು ಹೇಳ್ತೀಯಾ? ನಾನು ಗಿಫ್ಟ್ ಕೊಡಬೇಕು. ಹ್ಯಾಪಿ ಬರ್ಡೇ ಬಾಸಿ. ಏನು ಬೇಕು? ಮೊಸರು ನನಗೆ ನಂಗೆ ಕೊಡ್ತಾ ಇದೀಯ ನಾನೇನಾ? ಅಮ್ಮ ಗಿಫ್ಟ್ ಕೊಡ್ತಾ ಈ ಕಡೆ ಬಾ, ಆ ಕಡೆ ಹೋಗು. ಕಣ್ಮುಚ್ಚು. ಹೌದಾ? ಏನು ಗಿಫ್ಟ್ ಬಸ್ಸಿ? ಓ ಆಯ್ತು. ಇರೋ ಬಸ್ ಏನೋ ಅಕ್ಕ ಬರ್ದವಳೆ. ಹ್ಯಾಪಿ ಬರ್ಡೇ ಮಾಮ್, ದಿಸ್ ಇಸ್ ಗಿಫ್ಟ್ ಲಿಟಲ್ ದಿಸ್ ಫಾರ್ ಯು ಆ್ಯಂಡ್ ಐ ಲವ್ ಯು ಸೋ ಮಚ್ ಬಿಕಾಸ್ ಯು ಆರ್ ದ ಬೆಸ್ಟ್ ವಂಡರ್ಫುಲ್ ಮದರ್ ಇನ್ ದ ವರ್ಲ್ಡ್. I love you, Mom. This gift for you. Wow. Cute earrings. ಚೆನ್ನಾಗಿದೆ. Earrings. Color changing lip balm. Nail polish. Nail polish. ಆಮೇಲೆ ಅದೇ ಇಲ್ಲಿ ನೋಡಿ, ಇಲ್ಲಿ ಏನು ಈ ಸಲ ನನಗಾಗತ್ತೆ. ಆಮೇಲೆ ಇನ್ನೂ ಒಂದು ಇಯರಿಂಗ್ಸ್ ಇದೆ. 4 ಇಯರಿಂಗ್ಸ್ ಅಲ್ಲ. ನೈಸ್. ಥ್ಯಾಂಕ್ ಯು ಪುಟಿ. ವೆಲ್ಕಮ್. ಕ್ಯೂಟಿ ನನಗೋಸ್ಕರ ಒಂದು ರಿಂಗ್ ತಂದಿದ್ದಾಳೆ. ಲಾಸ್ಟ್ ಇಯರ್ ಬರ್ತಡೆಗೂ ರಿಂಗ್ ತಗೊಂಡ್ಬಂದಿದ್ದು. ನನಗಾಗೋದಿಲ್ಲ, ಅವಳಿಗೂ ಕೂಡ ಆಗ್ತಾ ಇರಲಿಲ್ಲ. ಸೊ ಈ ಸಲ ಪರ್ಫೆಕ್ಟ್ ಆಗಿ ತಗೊಂಡ್ಬಂದಿದ್ದಾಳೆ. ಚೆನ್ನಾಗಿದೆ. ನಂಗೆ ತಿನ್ಸಿಲ್ಲ ನೀನು. ನೈಸ್. ನೋಡಿದ್ರಲ್ವಾ, ನೈಟ್ 12 ನಂಗೆ ಐಡಿಯಾ ಕೂಡ ಇರಲಿಲ್ಲ ಕೇಕೆಲ್ಲ ಕಟ್ ಮಾಡಿಸ್ತಾರೆ ಅಂತ. ಸೊ ಅನಿ ಆರ್ಡರ್ ಮಾಡಿ, ಅವರು ಕೂಡ ಹೊರಗಡೆ ಹೋಗಿರಲಿಲ್ಲ. ಹೊರಗಡೆ ಹೋಗಿದ್ರೆ ಅಟ್ಲೀಸ್ಟ್ ನಂಗೆ ಒಂದು ಐಡಿಯಾ ಗೊತ್ತಾಗ್ತಾ ಇತ್ತು, ಓಕೆ ಇವ್ರು ಕೇಕೆಲ್ಲ ತರ್ತಾರೆ ಅಂತ. ಬಟ್ ಅವರೆಲ್ಲೋ ಹೋಗದೆ ಇದ್ದಿದ್ದಕ್ಕೆ ನಾನು ನನ್ನ ಪಾಡಿಗೆ ವೀಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ನನಗೂ ಕೂಡ ಎಬ್ಬಿಸ್ತಾರೆ, ಕೇಕ್ ಕಟ್ ಮಾಡ್ತೀವಿ ಅಂತ ಏನೂ ಐಡಿಯಾ ಇರಲಿಲ್ಲ. ಅನಿ ಸಡನ್ನಾಗಿ ಬಂದು ಎಬ್ಬಿಸಿ ಸಡನ್ ಸರ್ಪ್ರೈಸ್ ಕೊಟ್ಟರು. ಅಲ್ಲಿ ಬಂದು ವಿಶ್ ಮಾಡಿ ಹೋಗಿ ಆಮೇಲೆ ಒಂದು 2-3 ನಿಮಿಷ ಆದಮೇಲೆ ಹೋಗಿ ಕೇಕ್ ತೊಗೊಬಂದು. ಹಾಗೆ ಕ್ಯೂಟಿಗೆ ಕೂಡ
ಸ್ಪೆಷಲ್ ಗಿಫ್ಟ್ ತುಂಬಾ ಚೆನ್ನಾಗಿತ್ತು. ಅವಳು ಪ್ರತಿ ವರ್ಷವೂ ನಂಗೆ ಏನು ಇಷ್ಟ ಆಗುತ್ತೆ ಅದೇ ಥರ ತೊಗೊಬರ್ತಾಳೆ. ಅಂದರೆ ರೆಗ್ಯುಲರಾಗಿ ನಂಗೆ ಏನೇನು ಇಷ್ಟ ಆಗುತ್ತೆ, ನಂಗೆ ನೈಲ್ ಪಾಲಿಶ್ ಅದು ತುಂಬ ಇಷ್ಟ. ಸೊ ಅದನ್ನೆಲ್ಲ ಹುಡುಕಿನೇ ಅವಳು ತೊಗೊಂಬರ್ತಾಳೆ. ಹಾಗೆಯೇ ಲಿಪ್ ಬಾಮ್ ಈ ಥರದ್ದೆಲ್ಲ. ಇನ್ನು ಲಾಸ್ಟ್ ಶಾಪಿಂಗ್ ಇತ್ತು. ಸೊ ಇನ್ನು ಜಾತ್ರೆಗೆ ನಾವು ಬಟ್ಟೆನೇ ಇಡಬೇಕು. ಮನೇಲಿ ದೀಪ ತೊಗೊತೀವಲ್ಲ, ಅವರೆಲ್ಲ ಹೊಸ ಬಟ್ಟೆನ ತೆಗೆದು ಮುಂಚೆ ನಾವು ಹಿಂದಿನ ದಿನ ಹೋಗಿರ್ತೀವಲ್ಲ ಅವತ್ತೇ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಂಡು ತೊಗೊಂಬರ್ಬೇಕು. ಇನ್ನು ನಾವೆಲ್ಲ ತೊಗೊಂಡಿದ್ವು ನೋಡಿದ್ರಿ ನೀವೇನೇ, ನಾವು ಚಿಕ್ಕಪೇಟೆಲೆಲ್ಲ ಶಾಪಿಂಗ್ ಮಾಡ್ಕೊಬಂದಿದ್ವು. ಬಾಸು ಮತ್ತು ಅನಿ ಮಾತ್ರ ಪೆಂಡಿಂಗ್ ಇದ್ದರು. ಅವರಿಬ್ರಿಗೂ ನಾವು ಶಾಪಿಂಗ್ ಮಾಡಿರಲಿಲ್ಲ. ಯಾಕೆಂದರೆ ಅನಿ ಕೆಲಸ, ಅವರು ಫ್ರೀಯೇ ಇರಲಿಲ್ಲ. ಹಾಗಾಗಿ ಇವತ್ತು ತೊಗೊಂಡಿಲ್ಲ ಅಂದರೆ ಆಗಲ್ಲ ಅಂದ್ಬಿಟ್ಟು 9:30ಗೆ ಹೋಗಿದ್ದೀವಿ ನಾವು. ಸೊ ಗಂಗಾನಗರ್ಗೆ 9:30ಗೆ ಹೋಗಿ ನಾವು ರೆಗ್ಯುಲರಾಗಿ ತೊಗೊಳ್ಳೋ ಶಾಪ್ಗೆ ಹೋದ್ವು. ನಾನು ಲಾಸ್ಟ್ ಟೈಮ್ ಶಾಪ್ದು ಡೀಟೇಲ್ಸ್ ಎಲ್ಲ ಹಾಕಿದೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ಬಟ್ ಲಿಟ್ಲ್ ಬಿ ಕಾಸ್ಟ್ಲಿ ಸ್ವಲ್ಪ. ಬಟ್ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲ. ಸೊ ಹಾಗಾಗಿ ಅದೇ ಶಾಪ್ಗೆ ಹೋದ್ವು. ಇನ್ನು ಅನಿಗೆ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೊ ಬಾಸಿಗೆ ತೊಗೊಳಕ್ಕೆ ಅಂತ ಹೋದ್ವು. ನಮ್ಮ ಮನೆ ಬಟ್ಟೆ ತೊಗೊಳೋದು ಅಂದರೆ ಸ್ವಲ್ಪ ಹಿಂದೇಟು ಹೊಡಿತಾರೆ. ಅವ್ರ ಬಟ್ಟೆ ಎಲ್ಲ ತೊಗೊಳಕ್ಕೆ ಹೋಗಲ್ಲ, ಇನ್ವೆಸ್ಟ್ಮೆಂಟ್ ಬಟ್ಟೆ ಮೇಲೆ ಹಾಕೋಕ್ಕೆ. ಯಾವುದೋ ಒಂದು ಬಿಡು ನಾನು ಹಾಕ್ಕೊತೀನಿ ಇರೋದು ಅಂತ ಹೇಳ್ತಾರೆ. ಬಟ್ ಇವಾಗ ತೊಗೊಳ್ಳೇಬೇಕು ತೊಗೊತ ಫೋರ್ಸ್ ಮಾಡಿ ನಾನೇ ಅವ್ರಿಗೊಂದು ಜೊತೆ ಕೊಡಿಸ್ದೆ. ಅದಾದಮೇಲೆ ಬಾಸಿಗೆ ಹೋದ್ವು. ಬಾಸಿಗೆ ಕೂಡ ಒಂದು 2-3 ಅಂಗಡಿ ಸೆಲೆಕ್ಟ್ ಮಾಡಿದ್ವು. ಒಂದು ಸ್ವಲ್ಪ ಟ್ರೆಡಿಷ್ನಲ್ ಟಚ್ ಇರೋ ತೊಗೊಳ್ಳೋಣ ಅಂತ. ಬಟ್ ಈ ಶೆಕೆ ಇರೋದ್ರಿಂದ ತುಂಬ ಹೆವಿ ಇರೋದು ಬೇಡ, ಸ್ವಲ್ಪ ಸಿಂಪಲ್ಲಾಗಿರಬೇಕು, ಆದರೆ ಚೆನ್ನಾಗಿ ಕಾಣಿಸ್ಬೇಕು, ಆ ಥರದ್ದು ಹುಡುಕ್ತಾ ಇದ್ವು. ಅವನಿಗೂ ಕೂಡ ಒಂದಷ್ಟು ಸೆಲೆಕ್ಟ್ ಮಾಡಿ, ಮತ್ತು ಕ್ಲೋಸಿಂಗ್ ಟೈಮ್ ಬೇರೆ ನಾವು ಹೋಗಿದ್ದು. ಸೊ ಹಾಗಾಗಿ ಅನಿದೆಲ್ಲ ಸೆಲೆಕ್ಟ್ ಮಾಡ್ಕೊಬರೋ ಅಷ್ಟೊತ್ತಿಗೆ 10 o'clock ಆಗಿತ್ತು. ಯಾವ ಅಂಗಡಿ ಇರುತ್ತೆ ಆ ಅಂಗಡಿ ಓಪನ್ ಆಗಿರೋದಕ್ಕೆ ಹೋಗಿ ಬಾಸಿಗೆ ಅನಿಗೆ ಎಲ್ಲ ತೊಗೊಂಡು, ಅದಾದಮೇಲೆ ನಾನು ಒಂದು ಬ್ಯಾಂಗಲ್ ತೊಗೋಬೇಕಾಗಿತ್ತು. ಸೊ ಬ್ಯಾಂಗಲ್ ಎಲ್ಲ ತೊಗೊಬಂದಿದ್ದೆ. 1-2 ಬ್ಯಾಂಗಲ್ಲು ಅಷ್ಟೊಂದು ಅಪ್ ಟು ಮಾರ್ಕ್ಸ್ ಅನ್ನಿಸ್ಲಿಲ್ಲ. ಹಾಗಾಗಿ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಗಂಗಾನಗರಲ್ಲೇ ಸೊ 1-2 ಜೊತೆ ಬ್ಯಾಂಗಲ್ ಕೂಡ ಫೈನಲಾಗಿ ತೊಗೊಂಬಂದೆ. ಇನ್ನು ಅಲ್ಲಿಂದ ಎಲ್ಲ ಶಾಪಿಂಗ್ ಮುಗಿಸ್ಕೊ ಅಷ್ಟೊತ್ತಿಗೆ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 10-10:30 ಆಗಿತ್ತು. ಸೊ ಅಲ್ಲಿಂದ ಬಂದು ಮೆಹಂದಿ ಕೂಡ ಹಾಕೋಬೇಕಾಗಿತ್ತು. ನಾನು ಕ್ಯೂಟಿ ಅವ್ರಿಗೆಲ್ಲ ಫಸ್ಟೇ ಹಾಕಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸೊ ಇವರು ನಮ್ಮ ಅಣ್ಣ ಮಗಳು ಲಾವಣ್ಯ, ಅವ್ರು ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಪ್ರತಿ ಸಲನೂ ನಮಗೆ. ಅಂದರೆ ಈ ಮದುವೆ ಯಾವುದೇ ಫಂಕ್ಷನ್ ಇದ್ರೂ ಅವಳಿಲ್ಲಿ ಬಂದಿದ್ರೆ ನಮಗೆ ಮೆಹಂದಿ ಹಾಕ್ಕೊಡ್ತಾರೆ. ಅವ್ಳಿಗೆ ಯಾವುದೇ ಎಷ್ಟೊತ್ತೇ ಆಗಿರಲಿ ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ. ಸೊ ನಾನು ಪ್ರತಿ ಸಲ ಯಾವುದೇ ಇವೆಂಟ್ ಇದ್ದಾಗ, ಮದುವೆ ಇದ್ದಾಗ ಆಗಿರ್ಬೋದು, ಸೊ ಹಾಕ್ಕೊಡ್ತಾಳೆ. ಈ ಸಲನೂ ಅಷ್ಟೇ ತುಂಬ ಚೆನ್ನಾಗಿ ಹಾಕ್ಕೊಡಿದ್ಲು. ಮೆಹಂದಿ ಹಾಕಿ ಮುಗಿಯೋದೇ ಆಲ್ಮೋಸ್ಟ್ ನಮ್ಮದು 12:45 ಅಷ್ಟಾಗಿತ್ತು ಟೈಮು. ಸೊ ಅದಾದಮೇಲೆ ಮತ್ತೆ ನಾನೇನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದೊಂದು ಸಿಂಪಲ್ ಬ್ಲಾಗ್ ಇದಾಗಿತ್ತು ಇವತ್ತಿಂದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.